ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಹರ ಹರ ಮಹಾದೇವ. ಸ್ನೇಹಿತರೆ, ಭಗವಂತ ಯಾರನ್ನು ನಿರಾಸೆಗೊಳಿಸುವುದಿಲ್ಲ. ಹೌದು ಸ್ನೇಹಿತರೆ, ಭಗವಾನ್ ಮಹಾದೇವನ ಭಕ್ತರು ಯಾರೇ ಇರಲಿ ಯಾರನ್ನು ಮಹಾದೇವರು ನಿರಾಶೆಗೊಳಿಸುವುದಿಲ್ಲ. ಈಗಲೇ ನಿಮಗಾಗಿ ನಿಮ್ಮ ಒಳ್ಳೆಯ ಕರ್ಮಗಳ ಫಲ 500 ನೋಟುಗಳ 30 ಕಟ್ಟುಗಳು ಸಿಗಲಿವೆ. ಸ್ನೇಹಿತರೆ, ನಿಮಗೆ ತುಂಬ ಶುಭಾಶಯಗಳು. ಭಗವಂತ ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ. ಶ್ರಾವಣ ಮಾಸವು ನಿಮಗೆ ಅತ್ಯಂತ ವಿಶೇಷವೆಂದು ಸಾಬೀತವಾಗಲಿದೆ. ಮಹಾದೇವನು ನಿಮ್ಮ ಮೇಲೆ ಕೃಪೆ ತೋರಿದ್ದಾನೆ. ಭಗವಂತ ನಿಮಗಾಗಿ ಇದನ್ನು ಬಹುದಿನಗಳಿಂದ ನೀಡಲು ಬಯಸಿದ್ದ, ಆದರೆ ನೀವು ಮಹಾದೇವನ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಈಗ ಭಗವಂತ ನಿಮ್ಮಿಂದ ಏನು ಬಯಸುತ್ತಾನೆ ಮತ್ತು ನಿಮಗೆ ಏನನ್ನು ನೀಡಲು ಬಯಸುತ್ತಾನೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸಮಯ ತುಂಬ ಕಡಿಮೆ ಇದೆ ಸ್ನೇಹಿತರೆ. ಈ ವಿಡಿಯೋವನ್ನು ಏಕಾಂತದಲ್ಲಿ ವೀಕ್ಷಿಸಿ ಮತ್ತು ಸಂಪೂರ್ಣ ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಮುಂಬರುವ 24 ಗಂಟೆಗಳ ಒಳಗೆ ಪವಾಡದ ಮಾದರಿಯ ಬದಲಾವಣೆಗಳನ್ನು ಕಾಣಬಹುದು. ನನ್ನ ಮಾತನ್ನು ಬಹಳ ಗಮನವಿಟ್ಟು ಕೇಳಿ. ಭಗವಂತ ಯಾವುದೇ ಸತ್ಯವಾದ ಭಕ್ತರನ್ನು ನಿರಾಸೆಗೊಳಿಸುವುದಿಲ್ಲ. ಒಳ್ಳೆಯ ಕರ್ಮಗಳ ಫಲ ಸಿಗುವ ಸಮಯ ಬಂದಿದೆ. ಮಹಾದೇವನ ವಿಶೇಷ ಸೂಚನೆ ನಿಮಗಾಗಿ ಕಾಣಿಸುತ್ತಿದೆ. ಸ್ನೇಹಿತರೆ, ನಿಮ್ಮ ಮಾತಿಗಾಗಿ ನಾನು ಹೇಳಲು ಬಯಸುತ್ತೇನೆ. ಕೆಲವೊಮ್ಮೆ ಮನುಷ್ಯನು ತನ್ನ ಪ್ರಾರ್ಥನೆ ಭಗವಂತನಿಗೆ ತಲುಪಲೇ ಇಲ್ಲ ಎಂದು ಯೋಚಿಸುತ್ತಾನೆ. ಆದರೆ ಶಾಸ್ತ್ರಗಳು ಹೇಳುತ್ತವೆ, ಮಹಾದೇವನು ಎಂದಿಗೂ ತನ್ನ ಸತ್ಯವಾದ ಭಕ್ತನ ಕೂಗನ್ನು ಅಲಕ್ಷಿಸುವುದಿಲ್ಲ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಇದು ನಿಮಗೊಂದು ಶುಭ ಸಂಕೇತವಾಗಿರಬಹುದು. ನಿಮ್ಮ ಜೀವನದಲ್ಲಿ ನಿಂತು ಹೋದ ಕೆಲಸಗಳು ಮೆಲ್ಲನೆ ವೇಗವನ್ನು ಪಡೆದುಕೊಳ್ಳಲಿವೆ. ನಿಮ್ಮ ಕನಸುಗಳು ನನಸಾಗಲಿವೆ. ಸ್ನೇಹಿತರೆ, ಮಹಾದೇವನು ಹೇಳುತ್ತಾನೆ, ತಾಳೆ ಇರುವ ವ್ಯಕ್ತಿ ಅಥವಾ ಭಕ್ತರು ಎಂದಿಗೂ ಬರಗೈಯಲ್ಲಿ ಹಿಂತಿರುಗುವುದಿಲ್ಲ. ಸಮಯ ಎಷ್ಟೇ ಕಠಿಣವಾಗಿರಲಿ, ಜೀವನದಲ್ಲಿ ಎಷ್ಟೇ ತೊಂದರೆಗಳು ಬರಲಿ, ಕೊನೆಯಲ್ಲಿ ಆತನ ಒಳ್ಳೆ ಕರ್ಮಗಳೇ ಆತನ ದೊಡ್ಡ ಸಂಪತ್ತಾಗಲಿವೆ ಮತ್ತು ಆತನ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಸೂಚನೆ ಪ್ರಕಾರ 500 ನೋಟುಗಳ 30 ಕಟ್ಟುಗಳು ಈಗ ನಿಮಗೆ ಸಿಗಲಿವೆ. ಭಗವಾನ್ ಮಹಾದೇವನ ಪ್ರಬಲ ಸಂಕೇತವು ಕಾಣಿಸುತ್ತಿದೆ. ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಆರಂಭದಿಂದ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಗ್ರಹಗಳ ವಿಶೇಷ ಪ್ರಭಾವವು ನಿಮ್ಮ ಮೇಲೆ ಒಲಿದಿದೆ. ಜ್ಯೋತಿಷ್ಯ ಪ್ರಕಾರ ಗುರುವಿನ ಶುಭ ದೃಷ್ಟಿ ಬಿದ್ದಾಗ ಗಮನವಿಟ್ಟು ಕೇಳಿ. ಶುಕ್ರನು ಅನುಕೂಲಕರವಾಗಿರುತ್ತಾನೆ ಮತ್ತು ಚಂದ್ರನು ಮನಸ್ಸನ್ನು ಸ್ಥಿರ ಮತ್ತು ಶಾಂತಗೊಳಿಸುತ್ತಾನೆ. ಆಗ ವ್ಯಕ್ತಿಯ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ತಾನಾಗೆ ಬರತೊಡಗುತ್ತವೆ. ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಒಂದು ಉತ್ತಮ ಅವಕಾಶಗಳು ಕಾಣಿಸಬಹುದು. ಆದ್ದರಿಂದ ಈ ವಿಡಿಯೋಗೆ ಮೊದಲಿಗೆ ಒಂದು ಲೈಕ್ ಮಾಡಿ, ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಗುರು ಗ್ರಹವಿರಲಿ, ಶುಕ್ರ ಗ್ರಹವಿರಲಿ, ಚಂದ್ರನಿರಲಿ ಅಥವಾ ರಾಹು ಕೇತುಗಳಿರಲಿ ನಿಮಗಾಗಿ ಅತ್ಯಂತ ಶುಭ ಯೋಗಗಳನ್ನು ನಿರ್ಮಿಸುತ್ತಿದ್ದಾರೆ. ಜಾತಕದಲ್ಲಿ ಯೋಗಗಳು ರೂಪುಗೊಳ್ಳುತ್ತಿರುವುದರಿಂದ ಇದರ ಲಾಭ ಸಂಪೂರ್ಣವಾಗಿ ನಿಮಗೆ ಸಿಗಲಿದೆ. ಒಂದು ವೇಳೆ ಕಳೆದ ಕೆಲವು ಸಮಯದಿಂದ ನೀವು ಹೋರಾಟ, ಹಣಕಾಸಿನ ಚಿಂತೆ ಅಥವಾ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿಗಳು ಹಿಂದಿಗಿಂತಲೂ ಉತ್ತಮವಾಗುವ ಪ್ರಬಲ ಸಾಧ್ಯತೆಗಳಿವೆ. ಹೌದು ಸ್ನೇಹಿತರೆ, ನೀವು ರಾತ್ರೋರಾತ್ರಿ ಪ್ರಗತಿ ಕಾಣುವ ಸಾಧ್ಯತೆ ಇದೆ. ಶ್ರೀಮಂತರಾಗುತ್ತೀರಿ. ಎಲ್ಲಾದರೂ ಸಿಲುಕಿಕೊಂಡ ಹಣ ಮರಳಿ ಸಿಗುವ ಅವಕಾಶ ನಿಮಗಾಗಬಹುದು. ಹೊಸ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಪ್ರಗತಿ ಕಾಣಬಹುದು. ಅಥವಾ ಕುಟುಂಬದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಯಾವುದೋ ಶುಭ ಸಮಾಚಾರ ಬರಲಿದೆ. ಭಕ್ತರ ನೆರವೇರದ ಕನಸುಗಳು ಈಡೇರಿಸಬಹುದು. ನಿಮ್ಮ ಮುರಿದು ಬಿದ್ದ ಕನಸುಗಳು ಈಗ ಜೀವ ಪಡೆಯಬಹುದು. ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳೆಲ್ಲವೂ ಸಂಪೂರ್ಣವಾಗಿ ಒಂದಾಗಿವೆ ಮತ್ತು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಭಗವಂತನ ಮೇಲೆ ನಿಮ್ಮ ಕೃಪೆ ತೋರಿದ್ದಾನೆ. ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗಾಗಿ ಒಳಿತನ್ನೇ ತರಲಿದೆ. ಒಳ್ಳೆ ಕರ್ಮಗಳ ಫಲ ಎಂದಿಗೂ ಒಳ್ಳೆಯದೇ ಆಗಿರುತ್ತದೆ. ಈ ಮಾತು ಇಡೀ ಜಗತ್ತಿಗೆ ತಿಳಿದಿದೆ. ನೆನಪಿಡಿ, ಭಗವಂತ ಯಾರನ್ನು ದಿಢೀರನೆ ಶ್ರೀಮಂತ ಅಥವಾ ಯಶಸ್ವಿಯನ್ನಾಗಿ ಮಾಡುವುದಿಲ್ಲ. ಬದಲಿಗೆ ಆತನ ವರ್ಷಗಳ ತಾಳ್ಮೆ, ಆತನ ಹಿರಿಯರ ಪರಿಶ್ರಮ ಮತ್ತು ಒಳ್ಳೆಯ ಕರ್ಮಗಳ ಫಲವನ್ನು ಸರಿಯಾದ ಸಮಯಕ್ಕೆ ನೀಡುತ್ತಾನೆ. ಆತನ ವಿಧಿಯಲ್ಲಿ ಬರೆದಿರುವುದನ್ನು ಆತ ಪಡೆಯುತ್ತಾನೆ. ಯಾರು ಇತರರಿಗೆ ಸಹಾಯ ಮಾಡುತ್ತಾರೋ, ತಂದೆ ತಾಯಿಯರನ್ನು ಗೌರವಿಸುತ್ತಾರೋ ಮತ್ತು ಕಷ್ಟದ ಸಮಯದಲ್ಲೂ
ಭಗವಂತನಲ್ಲಿ ನಂಬಿಕೆ ಇಡುತ್ತಾರೋ ಅಂಥ ಜನರ ಮೇಲೆ ಬ್ರಹ್ಮಾಂಡದ ಶಕ್ತಿಗಳು ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿವೆ ಮತ್ತು ಭಗವಂತನು ಅಂಥ ಜನರಿಗೆ ಜೊತೆಯಾಗಿರುತ್ತಾನೆ. ಸ್ನೇಹಿತರೆ, ಆತನ ಜೀವನದಲ್ಲಿ ಕೊಂಚ ತಡವಾಗಬಹುದು, ಆದರೆ ಎಂದಿಗೂ ಕತ್ತಲೆಯಾಗುವುದಿಲ್ಲ. ಭಗವಂತ ಕತ್ತಲಾಗಲು ಬಿಡುವುದೇ ಇಲ್ಲ. ನೋಡಿ, ಪ್ರತಿಯೊಂದು ಕತ್ತಲದ ನಂತರ ಬೆಳಕು ಬಂದೇ ಬರುತ್ತದೆ ನಿಮ್ಮ ಜೀವನದಲ್ಲಿ. ಮತ್ತು ಆಗಸ್ಟ್ ತಿಂಗಳ 3ನೇ ಅಥವಾ 4ನೇ ವಾರದಲ್ಲಿ ನಿಮಗೆ ಅಪಾರ ಪ್ರಮಾಣದ ಧನ ಲಾಭವಾಗಲಿದೆ. ಅಂದರೆ 500 ನೋಟುಗಳ ಕಟ್ಟುಗಳು ಸಿಗುವ ಪ್ರಬಲ ಸಾಧ್ಯತೆಗಳು ಕಾಣಿಸುತ್ತಿವೆ. ಆದರೆ ನೀವು ಕೆಲವು ವಿಶೇಷ ವಿಷಯಗಳನ್ನು ನೆನಪಿನಲ್ಲಿ ಇಡಬೇಕು. ಅವುಗಳನ್ನು ನಾನು ಮುಂದೆ ಹೇಳುತ್ತೇನೆ. ಈ ಸಮಯ ತುಂಬ ಕಡಿಮೆ ಇದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಮೊದಲಿಗೆ ಆರಂಭದಿಂದ ಕೊನೆವರೆಗೂ ನೋಡಿ. ನಾವು ನಿಮಗೊಂದು ಸಣ್ಣ ಕಥೆಯನ್ನು ಹೇಳಲು ಬಯಸುತ್ತೇವೆ. ಒಬ್ಬ ಬಡ ಶಿವ ಭಕ್ತನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಆಗ ಆತ ಗೆಳೆಯರು ಮತ್ತು ಸುತ್ತಮುತ್ತಲಿನ ಜನರು ಆತನನ್ನು ಗೇಲಿ ಮಾಡುತ್ತಿದ್ದರು. ಇಷ್ಟೊಂದು ವರ್ಷಗಳ ಪೂಜೆ ಮಾಡುತ್ತಿದ್ದೀಯಲ್ಲ, ಆದರೂ ನಿನ್ನ ಜೀವನದಲ್ಲಿ ಏನಾದರೂ ಬದಲಾಗಲಿಲ್ಲವಲ್ಲ ಎನ್ನುತ್ತಿದ್ದರು. ಹೇಗಿದೆಯೋ ಹಾಗೆ ಇದೆಯೋ, ಮುಂದೇನು ಏನೂ ಬದಲಾಗುವುದಿಲ್ಲ ಎಂದು ಜನರು ಆತನನ್ನು ಹೀಯಾಳಿಸುತ್ತಿದ್ದರು. ಆ ಭಕ್ತನು ಮುಗುಳಕ್ಕೂ ಕೇವಲ ಇಷ್ಟ ಹೇಳುತ್ತಿದ್ದ. ಮಹಾದೇವನು ನನ್ನ ಇಷ್ಟದಂತೆ ನೀಡುವುದಿಲ್ಲ. ನನಗೆ ಯಾವುದು ಅತ್ಯುತ್ತಮವೋ ಅದನ್ನೇ ಸೂಕ್ತ ಸಮಯ ಬಂದಾಗ ನೀಡುತ್ತಾನೆ. ನಿಮ್ಮ ಮಾತುಗಳಿಂದ ಏನೂ ಆಗುವುದಿಲ್ಲ. ಭಗವಂತನೇ ಎಲ್ಲವನ್ನೂ. ವ್ಯಕ್ತಿಗೆ ತನ್ನ ಇಡೀ ಜೀವನವನ್ನೇ ಬದಲಾಯಿಸುವಂಥ ಒಂದು ಅವಕಾಶ ಸಿಕ್ಕಿತು. ಆಗ ಜನರು, ಇಷ್ಟೊಂದು ವರ್ಷ ಹೇಗೆ ಕಾಣುತ್ತಿದ್ದೆ ಎಂದು ಕೇಳಿದರು. ಅದಕ್ಕಾತನು, ಭಗವಂತ ನೀಡಲು ತಡ ಮಾಡಿದ, ಆದರೆ ಕೊಟ್ಟಾಗ ನನ್ನ ನಿರೀಕ್ಷೆಗಿಂತಲೂ ಮಿಗಿಲಾಗಿ ನೀಡಿದ, ಅಪಾರವಾಗಿ ದಯಪಾಲಿಸಿದ. ಇದರಿಂದಾಗಿ ಇಂದು ನನ್ನ ಬಳಿ ಎಲ್ಲವೂ ಇದೆ. ಹಣವಿದೆ, ಪ್ರೀತಿ ಇದೆ, ಮನೆ ಇದೆ, ವಾಹನವಿದೆ, ಗೌರವವಿದೆ ಮತ್ತು ನಾನೀಗ ಉತ್ತಮ ಸ್ಥಾನದಲ್ಲಿದ್ದೇನೆ. ಜನರು ನನ್ನ ಮಾತುಗಳನ್ನು ಕೇಳುತ್ತಿದ್ದಾರೆ, ಗೌರವ ಸಿಗುತ್ತಿದೆ. ಇದೆಲ್ಲವೂ ಆ ಭಗವಂತನ ಲೀಲೆಯಾಗಿದೆ ಎಂದು ಆ ಭಕ್ತನು ತನ್ನನ್ನು ಗೇಲಿ ಮಾಡಿದವರಿಗೆ ಉತ್ತರಿಸಿದನು. ಅಷ್ಟೇ ಅಲ್ಲ, ಅವರಿಗೆ ಸರಿಯಾದ ಸಲಹೆಯನ್ನು ನೀಡಿದನು. ಆದ್ದರಿಂದ ಸ್ನೇಹಿತರೆ, ಕೆಟ್ಟದಾಗಿ ಯೋಚಿಸಬಾರದು. ನಿಮ್ಮ ಒಳಿತಿನ ಯೋಚಿಸುವಂತೆ ಇತರರ ಒಳಿತಿನ ಬಗ್ಗೆ ಯೋಚಿಸಿ. ಏಕೆಂದರೆ ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ಆಗುತ್ತೀರಿ. ನೀವು ಇತರರ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಕೆಡುಕನ್ನು ಮಾಡುತ್ತದೆ. ಇತರರ ಬಗ್ಗೆ ಒಳಿತನ್ನು ಯೋಚಿಸಿದರೆ ನಿಮಗೆ ಯಾವಾಗಲೂ ಒಳಿತೆಯಾಗುತ್ತದೆ. ಇಂದು ನಿಮ್ಮ ಬಳಿ ಎಲ್ಲವೂ ಇಲ್ಲದಿರಬಹುದು, ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನಿಮ್ಮ ಬಳಿ ನಂಬಿಕೆ, ಪರಿಶ್ರಮ ಮತ್ತು ಸತ್ಕರ್ಮಗಳಿದ್ದರೆ ಭವಿಷ್ಯದಲ್ಲಿ ನಿಮಗಾಗಿ ಹೊಸ ಹಾದಿಗಳು ತಾವಾಗೇ ತೆರೆದುಕೊಳ್ಳುತ್ತವೆ. ನೆನಪಿಡಿ, ಎಂದಿಗೂ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯ ಸಮಯವು ಬೇರೆ ಬೇರೆಯಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಭಾಗ್ಯವು ಬೇರೆ ಬೇರೆ ಸಮಯದಲ್ಲಿ ಹೊಳೆಯುತ್ತವೆ. ಆದರೆ ನೀವು ಎಚ್ಚರಿಕೆಯಿಂದಲೂ ಇರಬೇಕು. ನಿಮಗೆ ಯಶಸ್ಸು ಸಿಗಲು ತೊಡಗಿದರೆ ಅಹಂಕಾರವನ್ನು ಹತ್ತಿರ ಸುಳಿಯಗೊಡಬೇಡಿ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ಕಂಡು ಸಂತೋಷಪಟ್ಟರೆ ಇನ್ನು ಕೆಲವರು ಅಸೂಯೆ ಪಡುತ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರ ಮುಂದೆಯೂ ಹೇಳಿಕೊಳ್ಳುವುದು ತಡೆಯಿರಿ. ನೀವು ಮಾಡುತ್ತಿರುವ ಕೆಲಸವನ್ನು ಖಾಸಗಿಯಾಗಿಸಿ ಯಾರೊಂದಿಗೂ ಹಂಚಿಕೊಳ್ಳದೆ ಜೀವನದಲ್ಲಿ ಮುನ್ನಡೆಯಿರಿ. ಇದು ತುಂಬ ಒಳ್ಳೆಯ ವಿಷಯ. ಎಂದಿಗೂ ಅಹಂಕಾರ ಪಡಬೇಡಿ, ಮರೆಯಬೇಡಿ. ಯಾವಾಗಲೂ ನಮ್ರತೆಯನ್ನು ನಿಮ್ಮ ಬಳಿ ಇರಿಸಿಕೊಳ್ಳಿ. ತದನಂತರ ನಿಮ್ಮ ಬಳಿ ಹಣ ಬರುತ್ತಲೇ ಇರುತ್ತದೆ. ನಾವಿಲ್ಲಿ ನಿಮಗೊಂದು ಸರಳ ಪರಿಹಾರವನ್ನು ಹೇಳಲು ಬಯಸುತ್ತೇವೆ. ಸಾಧ್ಯವಾದರೆ ಶ್ರಾವಣ ಮಾಸದಲ್ಲಿ ಅಥವಾ ಯಾವುದೇ ಸೋಮವಾರದಂದು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬಹುದು. ಮನಸ್ಸಿನಿಂದ ಜಪಿಸಿ. ಶಿವಲಿಂಗಕ್ಕೆ ಸಾಧ್ಯವಾದರೆ ಜಲವನ್ನು ಖಂಡಿತವಾಗಿಯೂ ಅರ್ಪಿಸಿ. ಜೊತೆಗೆ ಯಾವುದೇ ಅಗತ್ಯವಿರುವ ವ್ಯಕ್ತಿಗೆ ನಿಮ್ಮ ಶಕ್ತ್ಯಾನುಸಾರ ಸಹಾಯವನ್ನು ಮಾಡಿ ನೋಡಿ. ಸ್ನೇಹಿತರೆ, ದಾನ ಪುಣ್ಯ ಮಾಡುವುದರಿಂದ, ಜನರಿಗೆ ನೆರವಾಗುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತದೆ. ದಾನ ಮಾಡುವುದರಿಂದ ಧನ ಕಡಿಮೆಯಾಗುವುದಿಲ್ಲ, ಬದಲಿಗೆ ಹೆಚ್ಚಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಮಾಧ್ಯಮವೂ ಹೌದು. ಆದ್ದರಿಂದ ಮಹಿಳೆಯರೇ, ನೀವು ಕೊಂಚ ಜಾಗರೂಕರಾಗಿರಬೇಕು. ಏಕೆಂದರೆ ಈ ಸಮಯ ನಿಮ್ಮ ಪಾಲಿಗೆ ಸ್ವಲ್ಪ ವಿರುದ್ಧವಾಗಿ ನಡೆಯುತ್ತಿದೆ. ನೀವು ಯಾರಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸುತ್ತೀರೋ, ಯಾರಿಗೆ ಸರಿಯಾದ ಮಾರ್ಗ ಮತ್ತು ಸಲಹೆ ನೀಡುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಾರೆ. ಅವರು ನಿಮ್ಮ ಮನೆಯವರೇ ಆಗಿರಲಿ ಅಥವಾ ಹೊರಗಿನವರೇ ಆಗಿರಲಿ. ಆದ್ದರಿಂದ ಮಹಿಳೆಯರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಬಹಳ ಅಗತ್ಯವಿದೆ. ನೆನಪಿಡಿ, ಯಾರು ನಿಮ್ಮ ಕಣ್ಣೀರನ್ನು ನೋಡಿದ್ದಾರೋ ಅವರೇ ನಿಮ್ಮ ನಗುವಿನ ಮೌಲ್ಯವನ್ನು ಬಲ್ಲರು. ಮಹಾದೇವ ಅವರು ನಿಮ್ಮ ಹೋರಾಟಗಳನ್ನು ಅರಿಯದವರಲ್ಲ. ಇಂದು ಯಾವ ರಾತ್ರಿ ಸುದೀರ್ಘವಾಗಿ ಕಾಣಿಸುತ್ತಿದೆಯೋ ಅದೇ ನಾಳೆ
ಮುಂಜಾನೆಗೆ ದಾರಿಯಾಗುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣವೇ ಉತ್ತರ ನೀಡುವುದಿಲ್ಲ, ಏಕೆಂದರೆ ಅವರು ನಮ್ಮ ಕಲ್ಪನೆಗಿಂತಲೂ ಉತ್ತಮವಾದ ಸಮಯವನ್ನು ನಮಗೆ ನೀಡಲು ಬಯಸುತ್ತಾರೆ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಅಪಾರವಾದ ನಂಬಿಕೆ ಇದ್ದು ಮಹಾದೇವ ನಿಮ್ಮ ದಾರಿಯನ್ನು ಸುಲಭಗೊಳಿಸುತ್ತಾರೆ ಎಂದಾದರೆ ಸಂಪೂರ್ಣ ಶ್ರದ್ಧೆಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಮಹಾದೇವ ಅವರು ಕಾಲಗಳಿಗೂ ಮಹಾಕಾಲರಾಗಿದ್ದಾರೆ. ಅವರು ನಿಮಗಾಗಿ ಸಮಾಧಾನ, ಧನಾತ್ಮಕ ಆಲೋಚನೆ, ಉತ್ತಮ ಅವಕಾಶ ಮತ್ತು ಜೀವನದಲ್ಲಿ ಮುನ್ನಡೆಯುವ ಶಕ್ತಿಯನ್ನು ಶೀಘ್ರದಲ್ಲೇ ಕರುಣಿಸಲಿದ್ದಾರೆ. ಆದ್ದರಿಂದ ಭಗವಾನ್ ಮಹಾದೇವ ಅವರ ಭಕ್ತಿಯಲ್ಲಿ ಮುಳುಗಿ ಹೋಗಿ. ನಿಮ್ಮ ಜೀವನವು ಕಲ್ಯಾಣವಾಗುತ್ತದೆ. ಜೀವನದಲ್ಲಿ ಎದುರಾಗುತ್ತಿರುವ ಎಲ್ಲ ರೀತಿಯ ತೊಂದರೆಗಳಿಗೂ ಶೀಘ್ರ ಅಂತ್ಯ ಸಿಗಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರಬಾರದು ಎಂಬುದೇ ನನ್ನ ಆಶಯ. ನೀವು ಯಾವಾಗಲೂ ಸಂತೋಷವಾಗಿರಿ. ಅದು ಯಾವುದೇ ವಸ್ತುವಿನ ಅಗತ್ಯವಿರಲಿ, ಪ್ರತಿಯೊಂದು ನಿಮಗೆ ಸಿಗುವಂತಾಗಲಿ. ಒಂದು ವೇಳೆ ಹಣದ ಅಗತ್ಯವಿದ್ದರೆ ನೋಡಿ, ಎಲ್ಲಕ್ಕಿಂತ ಮೊದಲು ಇರಬೇಕಾಗಿದ್ದು ಸಮಾಧಾನ. ದೇವರು ಅವಕಾಶ ನೀಡಿದ್ದಾರೆ, ನೀವು ಹೆಚ್ಚು ಮುಂದೆ ಇಡಬೇಕು. ಯಶಸ್ಸು ಖಂಡಿತ ಸಿಗುತ್ತದೆ. ಹಣ ನಿಮ್ಮ ಬಳಿ ಬರುತ್ತದೆ. ಮಹಾದೇವ ಅವರೇ ತಮ್ಮ ಕೈಗಳಿಂದ ಅದನ್ನು ನಿಮಗೆ ನೀಡಲಿದ್ದಾರೆ. ಏಕೆ ಚಿಂತಿಸುತ್ತೀರಿ? ನೀವು ಸಂತೋಷದಿಂದ ಮರದ ಮೇಲೆ ಕುಣಿದಾಡುವ ಸಮಯ ದೂರವಿಲ್ಲ. ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಮುಂದೆ ನಾವು ನಿಮಗೆ ಬಹಳ ವಿಶೇಷವಾದ ಹಾಗೂ ಮುಖ್ಯವಾದ ರಾಶಿಫಲದ ಬಗ್ಗೆ ತಿಳಿಸಲಿದ್ದೇವೆ. ಇದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂದು ಖಂಡಿತವಾಗಿಯೂ ಬರೆಯಿರಿ. ನಿಮ್ಮ ಎಲ್ಲ ಕನಸುಗಳು ಯಶಸ್ವಿಯಾಗುತ್ತವೆ. ಹಾಗಾದರೆ ಬನ್ನಿ, ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಸಾಮಾನ್ಯ ಜೀವನ, ಆರೋಗ್ಯ, ವೃತ್ತಿ ಜೀವನ, ಉದ್ಯೋಗ, ವ್ಯವಹಾರ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಯಾವ ಮುನ್ನೆಚ್ಚರಿಕೆಗಳನ್ನು ನೀವು ವಹಿಸಬೇಕು ಮತ್ತು ಯಾವ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಬರಲಿವೆ ಎಂಬುದನ್ನೆಲ್ಲ ನಾನು ನಿಮಗೆ ತಿಳಿಸುತ್ತೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದು ನಿಮ್ಮ ರಾಶಿಫಲ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಯಾವುದಾದರೂ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಕುಟುಂಬದವರ ಸಹಯೋಗದಿಂದ ಪರಿಹಾರ ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ. ಹೌದು ಸ್ನೇಹಿತರೆ, ಆಪ್ತ ಸ್ನೇಹಿತನ ಭೇಟಿಯು ಮನಸ್ಸಿಗೆ ಸಂತೋಷ ನೀಡುತ್ತದೆ ಮತ್ತು ವಿಶೇಷ ವಿಷಯಗಳ ಕುರಿತು ಮಾತುಕತೆ ನಡೆಯಲಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಸಂಬಂಧಿಸಿದ ಯೋಜನೆಯಲ್ಲಿ ಕೆಲಸ ಪ್ರಾರಂಭಿಸಲು ಉತ್ತಮ ಅವಕಾಶ ಸಿಗಬಹುದು. ಉತ್ತಮ ಸಮಯ ನಿರ್ಮಾಣವಾಗಬಹುದು. ನೋಡಿ ಸ್ನೇಹಿತರೆ, ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರ ಮೇಲಾದರೂ ಅವಲಂಬಿತವಾಗಿರುವುದು ನಿಮ್ಮನ್ನೇ ದುರ್ಬಲಗೊಳಿಸುತ್ತದೆ. ಈ ವಿಷಯ ನಿಮಗೆ ಚೆನ್ನಾಗಿ ತಿಳಿದಿದೆ. ಪ್ರಯಾಣವನ್ನು ಮುಂದೂಡಿ, ಏಕೆಂದರೆ ಇದರಿಂದ ಸಮಯ ವ್ಯರ್ಥವಾಗುವುದರ ಜೊತೆಗೆ ಒತ್ತಡವೂ ಹೆಚ್ಚಾಗುತ್ತದೆ. ಆಸ್ತಿ ಅಥವಾ ವಾಹನ ಖರೀದಿ, ಮಾರಾಟದ ನಿರ್ಧಾರವನ್ನು ಯೋಚಿಸಿ ಗ್ರಹಿಸಿ ತೆಗೆದುಕೊಳ್ಳಬೇಕು. ಜೊತೆಗೆ ನಿಮ್ಮ ಆರೋಗ್ಯದ ಕಡೆಯೂ ಗಮನವಿರಲಿ. ಧಾರ್ಮಿಕ ಚಟುವಟಿಕೆಗಳಿಗೂ ಸಮಯ ಮೀಸಲಿಡಿ. ಕೆಲಸದ ಕ್ಷೇತ್ರದಲ್ಲಿ ಸುಧಾರಣೆಗೆ ಇನ್ನೂ ಹೆಚ್ಚಿನ ಆಲೋಚನೆ ಮಾಡುವ ಅಗತ್ಯವಿದೆ. ನಿಮ್ಮ ಶ್ರಮ ಮತ್ತು ಕೆಲಸ ಮಾಡುವ ಸಾಮರ್ಥ್ಯದಲ್ಲಿ ಯಾವುದೇ ಕೊರತೆ. ಆಹಾರ ಪದ್ಧತಿ ನಿಮಗೆ ಬಹಳ ಅಗತ್ಯವಾಗಿದೆ. ಸ್ನೇಹಿತರೆ, ಇಂದಿನ ದಿನ ಹೊಸ ನಿರೀಕ್ಷೆ ಮತ್ತು ಆಧ್ಯಾತ್ಮಿಕ ಶಾಂತಿಯಿಂದ ಕೂಡಿರುತ್ತದೆ. ಕುಟುಂಬದಲ್ಲಿ ಧನಾತ್ಮಕ ಶಕ್ತಿ ನೆಲೆಸಿರುತ್ತದೆ. ನಿಮ್ಮ ದೂರದೃಷ್ಟಿ ಮತ್ತು ಆಲೋಚನೆಗಳು ಜನರಿಗೆ ಪ್ರೇರಣೆಯಾಗಲಿವೆ. ಭವಿಷ್ಯದ ಕುರಿತು ಪ್ರಶಾಂತವಾಗಿರುತ್ತದೆ. ಹಳೆಯ ಚಿಂತನೆಗಳು ಕೊನೆಗೊಳ್ಳುತ್ತವೆ ಮತ್ತು ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಹೊಸ ಗುರುತಿಸುವಿಕೆ ಸಿಗಲಿದೆ. ವ್ಯವಹಾರದಲ್ಲಿ ಹೊಸ ಹಾಗೂ ಯಶಸ್ವಿ ಆಲೋಚನೆಗಳು ಕೆಲಸಕ್ಕೆ ಬರಲಿವೆ. ಸಂಶೋಧನೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಜನರು ವಿಶೇಷ ಸಾಧನೆ ಮಾಡಲಿದ್ದಾರೆ. ಅಧಿಕಾರಿಗಳು ನಿಮ್ಮ ದೂರದೃಷ್ಟಿ ಮತ್ತು ಕೆಲಸದ ಶೈಲಿಯನ್ನು ಮೆಚ್ಚಿಸಿಕೊಳ್ಳುತ್ತಾರೆ. ಯಾವುದಾದರೂ ದೊಡ್ಡ ಗುರಿಯತ್ತ ನಿಮ್ಮ ಹೆಜ್ಜೆ ಬಲಗೊಳ್ಳಬಹುದು. ಸ್ನೇಹಿತರೆ, ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ. ಒಂಟಿಯಾಗಿರುವ ಜನರಿಗೆ ಆದರ್ಶ ಮತ್ತು ತಿಳುವಳಿಕೆಯುಳ್ಳ ಸಂಗಾತಿ ಸಿಗಬಹುದು. ಸಂಬಂಧದಲ್ಲಿ ಸ್ವಾರ್ಥ ಷರತ್ತುಗಳು ಇರುವುದಿಲ್ಲ. ನೀವು ಪರಸ್ಪರ ಪ್ರೇರಣೆಯಾಗಿ ನಿಲ್ಲುತ್ತೀರಿ. ಪ್ರೀತಿಯು ಸತ್ಯ ಹಾಗೂ ಪಾರದರ್ಶಕವಾಗಿರುತ್ತದೆ. ಮಾನಸಿಕ ಶಾಂತಿ ಕಾಯ್ದುಕೊಳ್ಳುತ್ತದೆ. ಪ್ರಕೃತಿಯ ನಡೆಯುವ ಸಮಯ ಕಳೆಯುವುದರಿಂದ ಆರೋಗ್ಯ ಲಾಭ ಸಿಗಲಿದೆ. ನೀವು ಚೈತನ್ಯದಾಯಕವಾಗಿ ಇರುತ್ತೀರಿ. ನೋಡಿ ಸ್ನೇಹಿತರೆ, ನಿಧಾನವಾಗಿ ನಿಮ್ಮ ಆದಾಯವು ಹೆಚ್ಚಾಗಲಿದೆ ಮತ್ತು ಇದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನವಾಗಲಿದೆ. ಗ್ರಹಗಳ ಸಂಚಾರದ ಗೀತ ಮತ್ತು ಮಹಾಲಕ್ಷ್ಮಿ ಮಹಾದೇವ ಅವರ ಆಶಯವೇನೆಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಮತ್ತು ನೋವುಗಳು ಕೊನೆಗೊಳ್ಳಲಿ.
ಆದರೆ ಇದು ನಿಧಾನವಾಗಿ ನಡೆಯುತ್ತದೆ. ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಗಳಾದರೂ ಅವು ತಕ್ಷಣವೇ ಆಗುವುದಿಲ್ಲ, ಅವು ನಿಧಾನವಾಗಿ ಬದಲಾಗುತ್ತವೆ. ಯಾವುದೇ ಕೆಲಸವನ್ನು ಅವಸರ ಪಡುವ ಬದಲು ಕೆಲಸದ ಒತ್ತಡ ಹೆಚ್ಚಿರುತ್ತದೆ, ಆದರೆ ನೀವು ಅದನ್ನು ಚೆನ್ನಾಗಿ ನಿಭಾಯಿಸುತ್ತೀರಿ. ಬಟ್ಟಿ ವಿಷಯಗಳು ವೇಗವಾಗಿ ಮುಂದೆ ಸಾಗುತ್ತವೆ. ಯಶಸ್ಸು ಸಿಗಲಿದೆ. ನಿಮ್ಮ ಸಮಯವನ್ನು ಬಳಸಿಕೊಳ್ಳಿ. ಸಂಬಂಧಗಳಲ್ಲಿ ಸಂಭಾಷಣೆ ನೇರ ಮತ್ತು ಸ್ಪಷ್ಟವಾಗಿರಲಿ. ಒಂಟಿಯಾಗಿರುವ ಜನರು ತಮ್ಮ ಮಾತುಗಳಿಂದ ಯಾರನ್ನಾದರೂ ಬೇಗನೆ ಆಕರ್ಷಿಸಬಹುದು. ಸ್ನೇಹಿತರೆ, ಸಣ್ಣ ತಲೆನೋವು ಬರಬಹುದು. ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ದಿನಚರ್ಯೆಯನ್ನು ವ್ಯವಸ್ಥಿತವಾಗಿಟ್ಟುಕೊಳ್ಳಿ ಮತ್ತು ಜಂಕ್ ಫುಡ್ನಿಂದ ದೂರವಿರಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ಅನಗತ್ಯ ಆಲೋಚನೆಗಳು ಮನಸ್ಸಿನಲ್ಲಿ ಆವರಿಸಿರಬಹುದು. ಯಾರು ಸಿಗಬಹುದು ಮತ್ತು ಜಮೀನು ಮಾರಿ ಅವರಿಗೆ ಒಳ್ಳೆಯ ಧನ ಲಾಭವೂ ಆಗಬಹುದು. ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳಬಹುದು. ಮನೆಯ ಯಾರಾದರೂ ಸದಸ್ಯರ ನಡವಳಿಕೆಯಿಂದಾಗಿ ನೀವು ಚಿಂತಿತರಾಗಿರಬಹುದು. ಅವರೊಂದಿಗೆ ಮಾತನಾಡುವ ಅಗತ್ಯವಿದೆ. ಪ್ರೀತಿಯ ದೃಷ್ಟಿಕೋನದಿಂದ ಅತ್ಯುತ್ತಮ ದಿನವಾಗಿದೆ. ಇಂದಿನ ದಿನ ತುಂಬಾ ಒಳ್ಳೆಯ ಪ್ರದರ್ಶನ ಮತ್ತು ವಿಶೇಷ ಕೆಲಸಗಳಿಗಾಗಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸಿಕೊಳ್ಳುವ ಅಗತ್ಯವಿದೆ. ಆದ್ದರಿಂದ ಸ್ನೇಹಿತರೆ, ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಇಂದಿನಿಂದಲೇ ಪ್ರಯತ್ನ ಪ್ರಾರಂಭಿಸಿ. ವಿವಾಹಿತರಿಗೆ ಜೀವನ ನಿಜವಾಗಿಯೂ ಅದೃಷ್ಟಶಾಲಿಯಾಗಿದೆ. ತಿಂಡಿಗಳನ್ನು ಹಂಚುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಹಾಗಾದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.